ನಾವು ರೆಡಿ ಆಗ್ಬಿಡ್ಬೋದು. ಈ ಮಕ್ಕಳಿಗೆ ರೆಡಿ ಮಾಡೋದೇ ಕಷ್ಟ. ಅರ್ಧ ಅವರ್ ತಗೊಳುತ್ತೆ ಇವಳಿಗೆ ರೆಡಿ ಮಾಡೋದಕ್ಕೆ. ನನಗೆ ಜಾಸ್ತಿ ಏನು ಹಚ್ಚಲ್ಲ ಮೇಕಪ್ ಐಟಮ್ಸ್, ನಿಮಗೆ ಗೊತ್ತು. ಸೊ ಎರಡು ಕೂಡ ನನ್ನ ಕರೆಂಟ್ ಫೇವ್ರೇಟ್ ಅಂತ ಹೇಳ್ಬೋದು. ಮಾರ್ಸ್తో ಹೇರ್ ವಾಶ್ ಮಾಡೋ ನೆಸೆಸಿಟಿ ಏನಿರಲ್ಲ, ಯಾಕಂದರೆ ಅದೊಂಥರ ಲಿಕ್ವಿಡ್ ಕಂಟೆಂಟ್ ಥರ ಇರುತ್ತೆ ಅಷ್ಟೇ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ, ಲೈಕ್ ತುಂಬ ಸೀರಿಯಸ್ ಕಂಡೀಷನಲ್ಲಿ ಇದ್ದಾರೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ಲೋಕ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಕರೆಂಟು ಬೆಳಿಗ್ಗೆಯಿಂದ ಆಟ ಆಡಿಸ್ತಾ ಇದೆ, ಬರೋದು ಹೋಗೋದು ಮಾಡ್ತಾನೇ ಇದೆ. ಸೊ ಹಾಗಾಗಿ ಸ್ವಲ್ಪ ಕತ್ಲೆ ಇದೆ ವಿಡಿಯೋ. ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಹಾಗಾಗಿ ಬೇಗನೆ ಒಳ್ಳೆ ಸ್ನಾನ ಮಾಡಿಸಿದ್ದೀವಿ, ಇಲ್ಲಾಂದರೆ ಸಂಜೆ ಮಾಡ್ಕೊತೀವಿ. ಇವಾಗ ಟೈಮು 11:30 ಆಗಿದೆ. 7 ಸ್ನಾನ ಆಯಿತು. ಸೊ ಇಲ್ಲಿ ಕ್ರೀಮೆಲ್ಲ ಹಚ್ಚಿ ಇವಾಗ ರೆಡಿ ಮಾಡಿ ಮಲಗಿಸ್ತೀನಿ ಸ್ವಲ್ಪ ಹೊತ್ತು. ನಾನು ಇನ್ನೂ ಸ್ನಾನ ಮಾಡ್ಕೊಳ್ಬೇಕು. ಸೊ ಯಾವ ದೇವಸ್ಥಾನಕ್ಕೆ ಏನು ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಅವ್ರು ರೆಡಿ ಆಗ್ಬಿಡ್ಬೋದು. ಈ ಮಕ್ಳಿಗೆ ರೆಡಿ ಮಾಡೋದೇ ಕಷ್ಟ. ಅರ್ಧ ಅವರ್ ತಗೊಳುತ್ತೆ ಇವಳಿಗೆ ರೆಡಿ ಮಾಡೋದಕ್ಕೆ. ನನಗೆ ಕ್ರೀಮ್ ಹಾಕಿ ಪೌಡ್ರ್ ಹಾಕಿ ಓನಪ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಸ್ವಲ್ಪ ಇವಾಗ ಫೇಸ್ ಕ್ರೀಮ್ ಅಪ್ಲೈ ಮಾಡ್ತೀನಿ. ಪಿಲಿಗ್ರಿಮ್ದು ಅಪ್ಲೈ ಮಾಡ್ತಿದ್ದೆ ಅಲ್ವಾ, ಸೊ ಅದು ಖಾಲಿ ಆಗಿಬಿಟ್ಟಿತ್ತು. ಅಂದರೆ ನಾವು ಗೋವಾಗೆ ಹೋಗಿದ್ವಲ್ಲ, ಆವಾಗಲೇ ಖಾಲಿ ಆಗಿತ್ತು. ಆವಾಗಿಂದ ನಾನು ಆರ್ಡರೇ ಮಾಡ್ಕೊಂಡಿರಲಿಲ್ಲ. ಸೊ ರೀಸೆಂಟಾಗಿ ಮತ್ತೆ ಆರ್ಡ್ರ್ ಮಾಡಿಕೊಂಡೆ. ನಾನು ಜಾಸ್ತಿ ಏನು ಹಚ್ಚಲ್ಲ ಮೇಕಪ್ ಐಟಮ್ಸ್, ನಿಮಗೆ ಗೊತ್ತು. ಸೊ ಇದೊಂದು ಫೇಸ್ ಕ್ರೀಮ್ ಅಷ್ಟೇ. ಸೊ ಸನ್ಸ್ಕ್ರೀಮ್ ಹಾಗೆ ಮಾಯ್ಶ್ಚರೈಸರಾಗಿ ವರ್ಕ್ ಆಗುತ್ತೆ. ಸೊ ಹಾಗಾಗಿ ಇದನ್ನೊಂದು ಅಪ್ಲೈ ಮಾಡ್ಕೊತೀನಿ. ಇದನ್ನು ಅಪ್ಲೈ ಮಾಡಿಕೊಂಡು ಒಂದು ಲಿಪ್ಸ್ಟಿಕ್ಕು, ಕಾಜಲ್ಲು, ಬೊಟ್ಟು, ಇಷ್ಟೇ ನನ್ನ ಮೇಕಪ್ಪು. ಹಾಗೆ ಇವಾಗ ಏರ್ ಫಾಲ್ ಆಗ್ತಿತ್ತಲ್ಲ ನನಗೆ ಜಾಸ್ತಿ ಅಂತ ಹೇಳಿಬಿಟ್ಟು ಇದನ್ನು ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಸೀರಮ್ಮು, ಹೇರ್ ಸೀರಮ್ಮು. ಗೊತ್ತಿಲ್ಲ ಹೆಂಗೆ ವರ್ಕ್ ಆಗುತ್ತೆ ಏನು ಅಂತ. ಆಲ್ಮೋಸ್ಟ್ 1 ವೀಕಿಂದ ಯೂಸ್ ಮಾಡ್ತಿದ್ದೀನಿ, ಬಟ್ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಿಲ್ಲ. 1 ಡೇ ಬಿಟ್ಟು ಅಥವಾ 2 ಡೇಸಿಗೆ ಒನ್ಸ್ ಯೂಸ್ ಮಾಡ್ತಿದ್ದೀನಿ. ಬಿಕಾಸ್ ಆಯಿಲ್ ಕೂಡ ಅಪ್ಲೈ ಮಾಡಿರ್ತೀನಲ್ಲ, ಸೊ ಹಾಗಾಗಿ 2 ಡೇಸ್ ಇಲ್ಲ 3 ಡೇಸಿಗೆ ಒನ್ಸ್ ಅಪ್ಲೈ ಮಾಡ್ತಿದ್ದೀನಿ. ನೋಡೋಣ, ಚೆನ್ನಾಗೇನಾದರೂ ಇತ್ತು ಅಂತ ಅನಿಸಿದ್ರೆ ಅದ್ರದ್ದು ಪ್ರಾಡಕ್ಟ್ ರಿವ್ಯೂ ಮಾಡ್ತೀನಿ. ಹಾಗೆ ರೆನೆದು ಇದು ಕಾಂಬೋದು ಲಿಪ್ಸ್ಟಿಕ್ ತೊಗೊಂಡಿದ್ದೀನಿ. ಸೊ ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು, ಹಾಗಾಗಿ ವಾಯ್ಸ್ ಓವರೇ ಕೊಡ್ತಿದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ಅಂದರೆ ಇವಾಗ ಲಿಪ್ಸ್ಟಿಕ್ನ ಏನಾದರೂ ಟ್ರೈ ಮಾಡಬೇಕು ಅಂತ ಅಂದ್ಕೊಳ್ತಿದ್ರೆ ಈ ಥರದ್ದು ಕಾಂಬೋ ಲಿಪ್ಸ್ಟಿಕ್ನ ಟ್ರೈ ಮಾಡಿ. ಸೊ ದಟ್ ಎಲ್ಲ ಕಲರು ಬರುತ್ತೆ. ನಿಮಗೆ ಯಾವ ಕಲರು ಸೆಟ್ ಆಗುತ್ತೆ ಆ ಕಲರ್ನ ನೋಡಿಕೊಂಡು ಅದನ್ನು ಬೇಕಿದ್ರೆ ಆಮೇಲೆ ಸಪ್ರೇಟಾಗಿ ನೀವು ಆರ್ಡ್ರ್ ಮಾಡ್ಕೊಳ್ಬೋದು. ಸೊ ಇದು ಬ್ರೌನ್ ನ್ಯೂಡ್ ಶೇಡು ತುಂಬಾ ಚೆನ್ನಾಗಿದೆ. ಸೊ ಇದು ಬ್ರೌನ್ ನ್ಯೂಡ್ ಶೇಡು ತುಂಬಾ ಚೆನ್ನಾಗಿದೆ, ನನಗೆ ತುಂಬ ಫೇವ್ರೇಟ್ ಅಂತ ಅನ್ನಿಸ್ತು. ಸೊ ಇದಿಷ್ಟು ಅಂದರೆ ಇದರಲ್ಲಿ 12 ಲಿಪ್ಸ್ಟಿಕ್ಸ್ ಇದೆ ಈ ಕಾಂಬೋದಲ್ಲಿ. ಸೊ ಈ 10ನಲ್ಲಿ ಕೂಡ ನನಗೆ ತುಂಬಾ ಇಷ್ಟ ಆಗಿದ್ದು ಅಂತಂದರೆ ಈ ಶೇಡು. ಸೊ ನಾನು ಆ್ಯಕ್ಚುಲಿ ಏನಂದರೆ ಹುಡುಕ್ತಾ ಇದ್ದೆ ನನಗೆ ಯಾವ ಶೇಡು ನನ್ನ ಲಿಪ್ಸ್ಗೆ ಸೂಟ್ ಆಗುತ್ತೆ ಅಂತ. ಆ ಥರ ಹುಡುಕ್ತಾ ನಾನು ಜಾಸ್ತಿ ಪಿಂಕ್ ಕಲರ್ ಶೇಡ್ಸ್ನ ಕಲೆಕ್ಟ್ ಮಾಡಿದೆ. ರೀಸೆಂಟಾಗಿ ನಾನು ಮಾರ್ಸ್ ಅವ್ರದ್ದು ನ್ಯೂಡ್ ಲಿಪ್ಸ್ಟಿಕ್ನ ಪರ್ಚೇಸ್ ಮಾಡಿದೆ. ಅದು ಕೂಡ ತುಂಬ ಚೆನ್ನಾಗಿದೆ, ಅದು ಮತ್ತು ಈ ಬ್ರೌನ್. ಸೊ ಎರಡು ಕೂಡ ನನ್ನ ಕರೆಂಟ್ ಫೇವ್ರೇಟ್ ಅಂತ ಹೇಳ್ಬೋದು. ಮಾರ್ಸ್ದು ಅಷ್ಟೇ ನಾನು ಇನ್ನೂ ಲೈಟ್ ಕಲರ್ ಬರುತ್ತೆ ಅಂತ ಅಂದ್ಕೊಂಡೆ, ಬಟ್ ಅದೊಂದು ಸ್ವಲ್ಪ ಡಾರ್ಕ್ ಅನ್ನಿಸ್ತು. ಬಟ್ ಒಂದು ಕೋಟ್ ಅಪ್ಲೈ ಮಾಡಿದ್ರೇ ಸಾಕು, ಅದು ತುಂಬ ಹೊತ್ತಿರುತ್ತೆ, ಲಾಂಗ್ ಲಾಸ್ಟಿಂಗ್ ಇರೋ ಲಿಪ್ಸ್ಟಿಕ್ಕು ಕೂಡ. ಸೊ ತುಂಬ ಚೆನ್ನಾಗಿದೆ. ಬ್ರೌನ್ ಸೂಟ್ ಆಗಲ್ಲ ಅಂದ್ಕೊಂಡಿದ್ದೆ, ಬಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಸೊ ಇವಾಗ ನಾನು ಹೇರ್ ಸೀರಮ್ನ ಅಪ್ಲೈ ಮಾಡ್ತಿದ್ದೀನಿ. ಪಿಲಿಗ್ರಿಮಲ್ಲಿ ನಿಮಗೆ ಆಫರ್ಸ್ ನಡೀತಾ ಇರುತ್ತೆ, ಬೈ 1 get 1 ಆ ಥರ. ಸೊ ಅದಿದ್ದಾಗ ನೀವು ನೋಡಿಕೊಂಡು ಪರ್ಚೇಸ್ ಮಾಡ್ಬೋದು. ಸೊ ನಾನು ಫೇಸ್ ಕ್ರೀಮ್ನ ಆರ್ಡ್ರ್ ಮಾಡಿದಾಗ ಇದು ಬಂದು ನನಗೆ ಆಫರಲ್ಲಿ ಸಿಕ್ಕಿದ್ದು. ಸೊ ನೋಡೋಣ, ಟ್ರೈ ಮಾಡ್ತಾಯಿದ್ದೀನಿ ಹೇಗಿದೆ ಏನು ಅಂತ. ಆ್ಯಂಡ್ ಈ ಪೋಸ್ಟ್ ಪ್ರೆಗ್ನೆನ್ಸಿಲಂತೂ ನನ್ನ ಹೇರ್ ಫಾಲ್ ಸಖತ್ತಾಗ್ತಾಯಿದೆ. 3-4 ಮಂತ್ಸ್ ಆಗಿರಲಿಲ್ಲ, ಬಟ್ ಇವಾಗ ಸ್ಟಾರ್ಟ್ ಆಗಿದೆ ಹೇರ್ ಫಾಲು. ತುಂಬ ಅಂದರೆ ತುಂಬ ಹೇರ್ ಫಾಲ್ ಆಗ್ತಿದೆ. ಇದು ಡ್ರೈ ಸ್ಕ್ಯಾಲ್ಪ್ ಇದ್ದಾಗಲೇ ಅಪ್ಲೈ ಮಾಡಬೇಕು. ಸೊ ಹಾಗಾಗಿ ಇವಾಗಲೇ ಅಪ್ಲೈ ಮಾಡ್ಕೊತಿದ್ದೀನಿ ನಾನು. ಸೊ ಹೇರ್ಸಿಗೆಲ್ಲ ಏನು ಅಪ್ಲೈ ಮಾಡೋದಿಲ್ಲ, ಬರೀ ಸ್ಕ್ಯಾಲ್ಪಿಗೆ ಮಾತ್ರ ಅಪ್ಲೈ ಮಾಡಬೇಕು. ಇದನ್ನು ಹಚ್ಕೊಂಡ್ಮೇಲೆ ಏನು ಹೇರ್ ವಾಶ್ ಮಾಡೋ ನೆಸೆಸಿಟಿ ಏನಿರಲ್ಲ, ಯಾಕಂದರೆ ಅದೊಂಥರ ಲಿಕ್ವಿಡ್ ಕಂಟೆಂಟ್ ಥರ ಇರುತ್ತೆ ಅಷ್ಟೇ. ಸೊ ಏನು ಅನಿಸಲ್ಲ. ಅದನ್ನು ಅಪ್ಲೈ ಮಾಡಿ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಮಸಾಜ್ ಮಾಡಿಕೊಂಡ್ರೆ ಆಯಿತು. ಸೊ ಅಪ್ಲೈ ಮಾಡ್ತಾನೆ ಮಸಾಜ್ ಮಾಡ್ಕೋಬೋದು, ಇಲ್ಲ ಎಲ್ಲ ಅಪ್ಲೈ ಮಾಡಿ ಆದಮೇಲೆ ಒಂದು ರೌಂಡ್ ನೀಟಾಗಿ ಮಸಾಜ್ ಮಾಡಿಕೊಂಡು ಸೊ ನಾರ್ಮಲಾಗಿ ಯಾವ ಹೇರ್ ಸ್ಟೈಲ್ ಬೇಕು ಅದನ್ನು ಮಾಡ್ಕೋಬಹುದು. ನನ್ನ ಹೇರ್ಸ್ ಚೆನ್ನಾಗಿ ಗ್ರೋ ಆಗಿದೆ ಲಾಂಗಾಗಿ. ಬಟ್ ಏನಂದರೆ ಹೇರ್ ಫಾಲ್ ಸ್ಟಾರ್ಟ್ ಆಗಿರೋದ್ರಿಂದ ಒಂಥರ ತುಂಬ ತೆಳು ಕಾಣಿಸ್ತಿದೆ. ಸೊ ಇದು ಟ್ರೈ ಮಾಡೋಣ ಅಂತ ತರಿಸಿದ್ದೀನಿ, ನೋಡೋಣ ಹೇಗಿರುತ್ತೆ ಏನು ಅಂತ ಹೇಳಿ. ಹಚ್ಚಿ ಆದಮೇಲೆ ಈ ಥರ ನೀಟಾಗಿ ಒಂದು 5 ನಿಮಿಷ ಮಸಾಜ್ ಕೊಟ್ಟರೆ ಆಗುತ್ತೆ. ಹಾಯ್, ಗುಡ್
ಪುಟ್ಟ ಶಾಮಿ ಬಂಗಾರಿ ನೀನು. ಅಯ್ಯೋ ಕಂದ ಚಿನ್ನಿ ಪಾಪು ನನ್ನ ಮುದ್ದು. ಇವಾಗ ನಾನು ಕೂಡ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಸೊ ಯಾವ ದೇವಸ್ಥಾನ ಅಂತ ಅಂದರೆ ರಾಮನಗರದಿಂದ ಮುಂದೆ ಇದೆ ಅಲ್ವಾ, ಕೆಂಗಲ್ ಆಂಜನೇಯ ಸ್ವಾಮಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ರಾಮನಗರದವರೆಗೂ ಬಸ್ಸಲ್ಲಿ ಬಂದು ಅಲ್ಲಿಂದ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಅಜ್ಜಿಯವ್ರ ತಮ್ಮ ಇದ್ದಾರಲ್ಲ, ಸೊ ಅವರು ಹಬ್ಬ ಮಾಡ್ತಿದ್ದೀವಿ ಅಂತ ಹೇಳಿ ಫೋನ್ ಮಾಡಿ ಕರೆದ್ರು ಬನ್ನಿ ಅಂತ. ಬಟ್ ನಾವು ಹೋಗೋದಿರಲಿಲ್ಲ. ಏನಂದರೆ ಅವ್ರಿಗೆ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ, ಲೈಕ್ ತುಂಬ ಸೀರಿಯಸ್ ಕಂಡೀಷನಲ್ಲಿ ಇದ್ದಾರೆ. ಹಾಗಾಗಿ ಮುಂದೆ ಮಾಡೋ ಹಬ್ಬನ ಇವಾಗಲೇ ನಾನು ಇದ್ದಾಗಲೇ ಮಾಡಿಬಿಡಿ ಅಂತ ಹೇಳಿ ಮಾಡ್ತಿದ್ರು. ಸೊ ಫೋನ್ ಮಾಡಿ ಕರೆದ್ರು ಬನ್ನಿ ಅಂತ. ಅಮ್ಮನೂ ಕೂಡ ಬರ್ತೀನಿ ಅಂತ ಅಂದರು. ಸೊ ನನ್ನ ಮೇಲೆ ಹಣೆಗೊಬ್ಬ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿದ್ರು ಅಂದ್ಬಿಟ್ಟು ಸರಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ 12:30 ಆಗಿತ್ತು. ನಮ್ಮ ಅಜ್ಜಿಯವರ ತಂಗಿ ಕಾಲ್ ಮಾಡಿ ಏನು ಬರಬೇಡಿ ಬಿಡಿ ನಾವು ಹೊರಡ್ತಾ ಇದ್ದೀವಿ ಅಂತ ಅಂದರು. ಬಟ್ ನಾವೆಲ್ಲ ರೆಡಿ ಆಗಿದ್ವಿ. ಜೊತೆಗೆ ದೇವ್ರಿಗೆ ಅಂತೇಳಿ ಪೂಜೆ ಮಾಡ್ಸೋಕ್ಕೆ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಟ್ಟಿದ್ವಲ್ಲ. ಸೊ ಹಂಗಾಗಿ ಬಿಡು ದೇವ್ರ ದರ್ಶನ ಆದರೂ ಮಾಡ್ಕೊಂಬರೋಣ ಬಾ ಅಂತ ಹೇಳಿ ಸೊ ಹೊರಟ್ವಿ ನಾವು. ಇನ್ನೇನೊಂದು ಸ್ವಲ್ಪ ಹೊತ್ತಿಗೆ ಇವಾಗ ದೇವಸ್ಥಾನ ಕೂಡ ರೀಚ್ ಆಗ್ತೀವಿ. ಅವಳಿಗೆ ಪಿಂಕ್ ಕಲರ್ದೊಂದು ಹ್ಯಾಟ್ ಹಾಕಿದೆ, ಅವಳು ಬೀಳಿಸ್ಕೊಂಡ್ಬಿಟ್ಲು, ಚೆನ್ನಾಗಿ ಕಾಣಿಸ್ತಾ ಇತ್ತು. ಮಂಕಿ ಕ್ಯಾಪ್ ಥರದ್ದು ಹಾಕಿದ್ರೆ ಅಷ್ಟೇ ಇಟ್ಕೊತಾಳೆ, ಇಲ್ಲ ಅಂತಂದರೆ ಬೇರೆದೇನೇ ಹಾಕಿದ್ರು ಕಿತ್ತು ಬಿಸಾಕ್ತಿರ್ತಾಳೆ. ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ತುಂಬ ಝೂಮ್ ಮಾಡಿ ಹಾಕಿದ್ದೀನಿ, ಯಾಕಂದರೆ ನಾನು ಪಾಪುಗೆ ರೆಡಿ ಮಾಡೋದನ್ನೆಲ್ಲ ಕೂಡ ಹಾಕಿದ್ದೆ. ಜೊತೆಗೆ ಲಾಸ್ಟಲ್ಲಿ ಪಾಪುಗೆ ಕಿವಿ ಚುಚ್ಸೋದೊಂದು ವಿಡಿಯೋ ಇತ್ತು, ಅವ್ರ ಫೇಸ್ ರಿವೀಲ್ ಮಾಡಿದ್ಮೇಲೆ ಅಪ್ಲೋಡ್ ಮಾಡೋಣ ಅಂತ ಸುಮ್ಮನೆ ಇದ್ದೆ. ಅದನ್ನು ಇದೇ ವಿಡಿಯೋದಲ್ಲಿ ಆ್ಯಡ್ ಮಾಡಿ ಅಪ್ಲೋಡ್ ಮಾಡಿದೆ. ಆಲ್ಮೋಸ್ಟ್ ಒಂದು 6 to 7 ಟೈಮ್ಸ್ ಅಪ್ಲೋಡ್ ಮಾಡಿದ್ದೀನಿ. ಬಟ್ ಯೂಟ್ಯೂಬಿಂದ ಡಿಲೀಟ್ ಆಗ್ತಾನೆ ಇತ್ತು. ಪ್ರತಿ ಸಲ ಡಿಲೀಟ್ ಆದಾಗ್ಲೂ ಕೂಡ ಅಪ್ಲೋಡ್ ಆಗಿರೋ ವಿಡಿಯೋನ ಎಡಿಟ್ ಮಾಡಿ ಮತ್ತೆ ತಿರ್ಗಾ ಅಪ್ಲೋಡ್ ಮಾಡ್ತಾ ಇದ್ದೆ. ಬಟ್ ಮತ್ತೆ ಹಾಗೆ ಡಿಲೀಟ್ ಆಗ್ತಾ ಇದೆ. ಹಾಗಾಗಿ ಸ್ಟಾರ್ಟಿಂಗ್ ವಿಡಿಯೋ ಸ್ವಲ್ಪ ನಾನು ಝೂಮ್ ಮಾಡಿದ್ದೀನಿ, ಪಾಪುನ ತೋರಿಸಿಲ್ಲ. ಹಾಗೆ ಕಿವಿ ಚುಚ್ಸೋದನ್ನು ಕೂಡ ನಾನು ಡಿಲೀಟ್ ಮಾಡಿದ್ದೀನಿ. ಇನ್ಯಾವಾಗಲಾದರೂ ಆದರೆ ನಿಮಗೆ ಶೇರ್ ಮಾಡ್ಕೊಳ್ತೀನಿ, ಇಲ್ಲ ಅಂತಂದರೆ ಅದನ್ನು ಶಾರ್ಟ್ ಥರ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಆವಾಗ ನೀವು ನೋಡ್ಬೋದು. ಸೊ ದೇವಸ್ಥಾನದ ಹತ್ರ ಬಂದ್ವಿ. ಅಷ್ಟೊತ್ತಿಗೆ ಅಲ್ಲಿ ಪ್ರಸಾದ ಕ್ಲೋಸ್ ಆಗುತ್ತೆ, ಹೋಗಿ ಅಂದರು. ಸೊ ದರ್ಶನ ಮಾಡೋದಕ್ಕಿಂತ ಮುಂಚೆನೇ ಪ್ರಸಾದ ತಿನ್ಕೊಂಡು ಸೊ ಆಮೇಲೆ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಮೊದಲು ಇಲ್ಲಿ ಬರೀ ಶ್ರೀ ಕ್ಷೇತ್ರ ಕೆಂಗಲ್ ಅಂತ ಇತ್ತು, ಬಟ್ ಇವಾಗ ಅಯ್ಯನಗುಡಿ ಅಂತ ಹಾಕಿದ್ದಾರೆ ಅನಿಸುತ್ತೆ. ಮೊದಲು ಕೂಡ ಬಂದಿದ್ದೀನಿ, ಬಟ್ ನನಗೆ ನೆನಪಿಲ್ಲ. ಶನಿವಾರ ಆದ್ದರಿಂದ ಮೇ ಬಿ ದೇವಸ್ಥಾನ ತೆಗ್ದಿದ್ರು. ಇವಾಗ ನಾವು ಬಂದಾಗಲೇ ಆಲ್ಮೋಸ್ಟ್ 3:30 ಆಗಿಬಿಟ್ಟಿತ್ತು, ಬಟ್ ದೇವಸ್ಥಾನ ಏನು ಕ್ಲೋಸ್ ಇರಲಿಲ್ಲ. ಬನ್ನಿ ಇವಾಗ ದರ್ಶನ ಮಾಡ್ಕೊಂಡು ಬರೋಣ. ಒಳಗಡೆನೂ ಕೂಡ ರೆಕಾರ್ಡ್ ಮಾಡಿಕೊಂಡೆ ನಾನು. ಆ್ಯಕ್ಚುಲಿ ಕ್ಯಾಮ್ರಾ ಉಲ್ಟಾ ಇಟ್ಕೊಂಡು ಪರ್ಸ್ ಮೇಲೆ ಇಟ್ಕೊಂಡು ಹೆಂಗೋ ಒಂದು ಮಾಡಿ ವಿಡಿಯೋ ಮಾಡಿದೆ, ನಿಮಗೂ ತೋರಿಸೋಣ ಆಂಜನೇಯನ ಅಂತ ಹೇಳಿ. ಬಟ್ ನನಗೇನು ಅಷ್ಟು ಇಷ್ಟ ಆಗೋಲ್ಲ ದೇವಸ್ಥಾನದ ಒಳಗಡೆ ಹೋದಾಗ ವೀಡಿಯೋ ಎಲ್ಲ ಮಾಡೋದಕ್ಕೆ. ಬಟ್ ಈ ಸಲ ಏನೋ ಸುಮ್ಮನೆ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ. ದರ್ಶನ ಕೂಡ ಚೆನ್ನಾಗಾಯಿತು, ಅಷ್ಟೊಂದೇನು ರಶ್ ಇರಲಿಲ್ಲ. ನಾವು ಸ್ವಲ್ಪ ಲೇಟಾಗಿ ಹೋಗಿದ್ವಿ ಅಲ್ವಾ, ಮೇ ಬಿ ಅದಕ್ಕಿರಬಹುದು. ಚೆನ್ನಾಗಿ ದರ್ಶನ ಆಯಿತು. ಹಬ್ಬಕ್ಕೆ ಕರೆದಿದ್ರಲ್ವ, ಸೊ ಅವ್ರು ಯಾರೂ ಇರಲಿಲ್ಲ, ಆಲ್ರೆಡಿ ಎಲ್ಲ ಹೊರಟುಬಿಟ್ಟಿದ್ರು. ಯಾವುದಕ್ಕೂ ಇರಲಿ ಅಂದ್ಬಿಟ್ಟು ಸುಮ್ಮನೆ ಫೋನ್ ಮಾಡಿದ್ವಿ ಎಲ್ಲಿದ್ದೀರಾ ಅಂತ. ಅವ್ರು ಆಲ್ರೆಡಿ ಬಿಡದಿ ಹತ್ರ ಇದ್ದರು, ಆದರೆ ಅವ್ರ ಮಗಳು ಮಾತ್ರ ಇನ್ನೂ ಇಲ್ಲೇ ಇದ್ದರು. ದರ್ಶನ ಎಲ್ಲ ಮಾಡಿ ಆಮೇಲೆ ಅವ್ರನ್ನ ಮಾತಾಡ್ಸಿದ್ರೆ ಆಯಿತು ಅಂತ ಹೇಳಿಬಿಟ್ಟು ಇವಾಗ ದರ್ಶನ ಮಾಡ್ಕೊತಾ ಇದ್ದೀವಿ ನಾವು. ನಾನು ಕಿರಣ್ ಇಲ್ಲಿಗೆ 2 ಸಲ ಬಂದಿದ್ದೀವಿ ಆಲ್ರೆಡಿ. ನಾವು ಕಾಲೇಜ್ ಟೈಮಲ್ಲಿದ್ದಾಗ ಒಂದು ಸಲ ಬಂದಿದ್ವಿ, ಲೈಕ್ ಅವ್ನು ಪ್ರಪೋಸ್ ಮಾಡಿ ನಮ್ಮದು ಫಸ್ಟ್ ಬರ್ತಡೇ ಇತ್ತಲ್ಲ, ಸೊ ಅವಾಗ ಕರ್ಕೊಂಡು ಬಂದಿದ್ದ. ಅದಾದಮೇಲೆ ಒಂದು ಸಲ ಬಂದಿದ್ವಿ ಇಬ್ಬರೂ ಕೂಡ. ಸೊ ಮದುವೆ ಆದಮೇಲೆ ಬಂದಿಲ್ಲ, ಒಂದು ಸಲ ಯಾವಾಗಲಾದರೂ ಬಂದು ಹೋಗಬೇಕು. ಅಮ್ಮ ಬಂದಿರಲಿಲ್ಲ ಇಲ್ಲಿಗೆ ಒಂದು ಸಲನೂ. ಸೊ ಹಾಗಾಗಿ ಅವ್ರು ಸಿಕ್ಕಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ, ದರ್ಶನ ಆದರೂ ಮಾಡ್ಕೊಂಡು ಬರೋಣಪ್ಪ ಅಂತ ಹೇಳಿ ಕರ್ಕೊಂಡು ಬಂದೆ. ಇವಾಗ ಅವರು ಕಾಲ್ ಮಾಡಿದರು ನಮ್ಮ ಅಜ್ಜಿ ಅವರಿಗೆ, ಇಲ್ಲಿ ಹೊರಗಡೆ ಇದ್ದೀನಿ ಬನ್ನಿ ಅಂತ ಅಂದರು. ಸರಿ, ಹಾಗಾಗಿ ಅಲ್ಲಿ ಹೋಗ್ತಾ ಇದ್ದೀವಿ ನಾವು. ಹಾಗೆ ಇಲ್ಲಿ ಒಂದು ಕೊಳ ಕೂಡ ಇದೆ, ಅಲ್ಲಿ ತುಂಬ ಫಿಶ್ಗಳಿದೆ, ಸಣ್ಣ ಸಣ್ಣ ಫಿಶ್ಗಳು, ತುಂಬ ಚೆನ್ನಾಗಿತ್ತು. ಸೊ ನಾವು ಫಸ್ಟ್ ಟೈಮ್ ಬಂದಾಗ ಇಲ್ಲಿ ಒಳಗಡೆ ಎಂಟ್ರಿ ಇತ್ತು, ಅಲ್ಲೋ ಕೂತಿದ್ವಿ ಸ್ಟೆಪ್ಸ್ ಹತ್ರ. ಬಟ್ ಇವಾಗ ಇದೆಯೋ ಏನೋ ಗೊತ್ತಿಲ್ಲ ನನಗೆ. ಅವ್ರ ಜೊತೆ ಹಾಗೆ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಬಸ್ ಸ್ಟಾಪ್ ಕಡೆ ಹೋಗ್ತಿದ್ದೀವಿ ನಾವು. ಇಲ್ಲಿಂದ ಮನೆಗೆ ಹೊರಡ್ತೀವಿ. ವಿಡಿಯೋ ಡಿಲೀಟ್ ಆಯಿತು ಅಂತ ಹೆಂಗೋ ಒಂದು ಕ್ರಾಪ್ ಮಾಡಿ ಹಾಕಿದ್ದೀನಿ. ಸೊ ಪ್ಲೀಸ್ ಹೊಸದಾಗಿರೋ ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್.